ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನುಕರ್ದಮ ಸಂವಾದ. ಇದರಿಂದ ನಾವು 4 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ರಾಜನಿಗೆ ಮುನಿಗಳು, ನೀನು ಅವಶ್ಯಕತೆ ಬಿದ್ದಾಗ ಸೂರ್ಯದೇವನಾಗ್ತೀಯ, ಚಂದ್ರದೇವ, ಅಗ್ನಿದೇವ, ಸ್ವರ್ಗಾಧಿಪತಿಯಾದಂಥ ಇಂದ್ರ, ವಾಯುದೇವ, ದಂಡಾಧಿಪತಿಯಾದಂಥ ಯಮ, ಧರ್ಮದೇವತೆ, ಜಲದೇವತೆಯಾದಂತಹ ವರುಣ, ಈ ರೀತಿಯ ಪಾತ್ರಗಳನ್ನು ವಹಿಸ್ತೀಯಾ, ನೀನು ಭಗವಂತ ವಿಷ್ಣುವಲ್ಲದೆ ಬೇರೆ ಅಲ್ಲ ಅಂತ ಅಂದ್ಬಿಟ್ಟು ನಮಸ್ಕಾರಗಳನ್ನು ಮಾಡ್ಕೊಳ್ತಾರೆ. ಮತ್ತು ಯಾರು ನೋಡಿದಾಗ ಆ ಪಾತಕಿಗಳಿಗೆ ಮೋಸ ಮಾಡೋರು ಇರ್ತಾರಲ್ಲ, ಅಂಥವ್ರಿಗೆ ಭಯವಾಗುತ್ತೋ ಅಂತಹ ರತ್ನಮಯವಾದಂತಹ ಜಯಶಾಲಿ ರಥವನ್ನು ನೀನು ಏನಾದರೂ ಏರಲಿಲ್ಲ ಅಂತಂದರೆ, ನಿನ್ನ ಧನಸ್ಸಿನ ಟಂಕಾರದ ಮೂಲಕ ಭಯಂಕರವಾದಂತಹ ಧ್ವನಿಯನ್ನು ನೀನು ಉಂಟು ಮಾಡಿಲ್ಲ ಅಂತಂದರೆ, ಮತ್ತು ಯಾವುದರ ಪದಾಘಾತದಿಂದ ಅಂತಂದರೆ ಏನು, ಸೈನ್ಯ ನಡ್ಕೊಂಡು ಬರಬೇಕಾದ್ರೆ ಒಂದು ಸೌಂಡ್ ಬರುತ್ತೆ ನೋಡಿ, ಅದರಿಂದ ಭೂಮಂಡಲನೇ ನಡುಗುತ್ತೋ ಅಂತ ಮಹಾ ಸೈನ್ಯವನ್ನು ನೀನು ತಗೊಂಡು ಉಜ್ವಲವಾದಂಥ ಪ್ರಕಾಶದ ಸೂರ್ಯನ ಹಾಗೆ ಇಡೀ ಭೂಮಂಡಲವನ್ನು ನೀನು ಸಂಚಾರ ಮಾಡಲಿಲ್ಲ ಅಂತಂದರೆ, ಟಕ್ಕರು, ಮೋಸ ಮಾಡೋರು, ದರೋಡೆ ಮಾಡೋರು, ನೀಚತನ ಮಾಡೋರು, ಕೆಟ್ಟ ಕೆಲಸಗಳನ್ನು ಮಾಡೋರು ಇವರೆಲ್ಲ ಇರ್ತಾರಲ್ಲ, ಅವರು ಭಗವಂತನಿಂದಾನೇ ಸೃಷ್ಟಿಯಾಗಿರುವಂತಹ ವರ್ಣಗಳಾಗಿರ್ಬೋದು, ಆಶ್ರಮಗಳಾಗಿರ್ಬೋದು, ಅದರಲ್ಲಿ ಕೆಲವೊಂದು ನೀತಿ ಶಾಸನಗಳು ನಿಬಂಧನೆಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮುರಿದು ಹಾಕ್ಬಿಡ್ತಾರೆ. ನೀನು ಈ ರೀತಿ ಓಡಾಡ್ತಾ ಇರೋದ್ರಿಂದ ಅವೆಲ್ಲವೂ ಕೂಡ ಸುರಕ್ಷಿತವಾಗಿ ಎಲ್ಲರೂ ಪಾಲನೆ ಮಾಡ್ತಾರೆ. ಆ ರೀತಿ ಆಗಬೇಕು ಅಂತಂದರೆ ನೀನು ಈ ರೀತಿ ಸಂಚಾರ ಮಾಡ್ತಾ ಇರಬೇಕು ಅಂತ ಹೇಳೋದನ್ನು ತಿಳ್ಕೊಂಡ್ವಿ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮಾನವ ಸಮಾಜದಲ್ಲಿ ಇರುವ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ರಮಗಳನ್ನು ಕಾಪಾಡುವುದು ಹೊಣೆಗಾರನಾದ ರಾಜನ ಕರ್ತವ್ಯವಾಗಿರುತ್ತದೆ. ಆಧ್ಯಾತ್ಮಿಕ ಕ್ರಮಗಳು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ 4 ಆಶ್ರಮಗಳಾಗಿ ವಿಭಾಗವಾಗಿವೆ. ಸಾಮಾಜಿಕ ಕ್ರಮಗಳು ಕರ್ಮ ಮತ್ತು ಗುಣ ಇವುಗಳ ಅನುಸಾರವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬುವರಿಂದ ಕೂಡಿರುತ್ತದೆ. ಈ ಸಾಮಾಜಿಕ ಕ್ರಮಗಳನ್ನು ಕರ್ಮ ಮತ್ತು ಗುಣದ ವಿವಿಧ ಶ್ರೇಣಿಗಳಿಗೆ ಅನುಸಾರವಾಗಿ ಭಗವದ್ಗೀತೆಯಲ್ಲಿ ವರ್ಣಿಸಲಾಗಿದೆ. ದುರದೃಷ್ಟದಿಂದ ಹೊಣೆಗಾರಿಕೆಯುಳ್ಳ ರಾಜರ ರಕ್ಷಣೆ ಇಲ್ಲದೆ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ರಮಗಳ ಪದ್ಧತಿಯು ಈಗ ಆನುವಂಶಿಕ ಜಾತಿ ಪದ್ಧತಿಯಾಗಿದೆ. ಆದರೆ ಇದು ನಿಜವಾದ ಪದ್ಧತಿಯಲ್ಲ. ನೋಡಿ, ಇಲ್ಲಿ ನಾವು ತಿಳ್ಕೋಬೇಕಾಗಿರುವಂಥ ವಿಚಾರ ಇದು. ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ಭಗವಂತ. ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದರೆ, ಮನುಷ್ಯ ಸಮಾಜ ಅನ್ನುವಂಥದ್ದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ರಮಗಳಿರುತ್ತಲ್ಲ, ಅದನ್ನು ಕಾಪಾಡೋದು. ಅಂದರೆ ಇವಾಗ ಮನುಷ್ಯ ಸಮಾಜದಲ್ಲಿ ಕೆಲವೊಂದು ಸಾಮಾಜಿಕ ಕ್ರಮಗಳಿರುತ್ತೆ, ಆಧ್ಯಾತ್ಮಿಕ ಕ್ರಮಗಳಿರುತ್ತೆ. ಅದನ್ನು ಕಾಪಾಡುವಂಥ ಹೊಣೆ ರಾಜನ ಕರ್ತವ್ಯ. ಅವನು ಆ ಸೀಟಲ್ಲಿ ಕೂತಿದ್ದಾನೆ ಅಂತಂದರೆ ಅದಕ್ಕೆ ಅವನದೇ ಆದಂಥ ಕೆಲವೊಂದು ಕರ್ತವ್ಯಗಳಿರುತ್ತೆ, ಆಯಿತಾ. ಈ ಸಮಾಜವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ರಾಜಂದಾಗಿರುತ್ತೆ. ಆಧ್ಯಾತ್ಮಿಕ ಕ್ರಮಗಳು ಅಂತಂದರೆ ಏನು, ಆಧ್ಯಾತ್ಮಿಕ ಅನ್ನೋದಿರುತ್ತಾ, ಸಾಮಾಜಿಕವಾಗೇನೋ ನಾವು ನೋಡ್ಕೋಬೇಕು, ಆಧ್ಯಾತ್ಮಿಕವನ್ನು ನೋಡ್ಕೋಬೇಕಂದ್ರೆ ಹೌದು, ಈಗ ಬ್ರಹ್ಮಚಾರಿ ಇರ್ತಾನೆ, ಗೃಹಸ್ಥ ಇರ್ತಾನೆ ಅಲ್ವಾ, ಬೇರೆ ಬೇರೆ ಆಶ್ರಮಗಳಿದೆ. ಆ 4 ಆಶ್ರಮಗಳು ಯಾವುದು ಅಂತಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಗೃಹಸ್ಥರಾಗಿರೋದು ಕೂಡ ಆಧ್ಯಾತ್ಮಿಕ ಕ್ರಮನೇ. ಅದರಲ್ಲಿ ನಾವು ಬರೀ ನಮ್ಮ ಇಂದ್ರಿಯ ತೃಪ್ತಿಗಳನ್ನು ಪಡಿಸ್ಕೊಳ್ಳೋದಲ್ಲ, ಸಾಧನೆ ಕೂಡ ಮಾಡ್ತಾ ಹೋಗ್ಬೇಕು ಜೊತೆಯಲ್ಲಿ ಅಂತ ಅರ್ಥ, ಆಯಿತಾ. ಆ ರೀತಿ 4 ಆಶ್ರಮಗಳಿದೆ. ಅದೇ ರೀತಿ ಸಾಮಾಜಿಕ ಕ್ರಮಗಳು ಯಾವುದು ಅಂತಂದರೆ ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು. ಆದರೆ ಇದು ಹುಟ್ಟಿನಿಂದ ಬಂದಿರುವಂಥದ್ದಲ್ಲ. ಈಗ ಹುಟ್ಟಿನಿಂದ ನಾನು ಬ್ರಾಹ್ಮಣನಾಗಿದ್ದರೆ ನನ್ನ ಒಂದು ರೀತಿ ನೀತಿ ನಾನು ನಡ್ಕೊಳ್ಳೋದು ವೈಶ್ಯನ ಹಾಗಿದ್ದರೆ ನಾನು ವೈಶ್ಯ ಅಂತ ಅನ್ನಿಸ್ಕೊಳ್ತೀನಿ ಹೊರತು, ಹುಟ್ಟಿನಿಂದ ನಾನು ಬ್ರಾಹ್ಮಣನಾಗಿದ್ದರೂ ಕೂಡ ನಾನು ಕಾರ್ಯ ಮಾಡೋದು ಹೇಗಿರುತ್ತೆ, ನನ್ನ ಗುಣ ಹೇಗಿರುತ್ತೋ ಅದರ ಮೇಲೆ ನಿರ್ಧಾರ ಆಗಬೇಕು. ಹಿಂದಿನ ಕಾಲದಲ್ಲಿ ಗುರುಕುಲಕ್ಕೆ ಎಲ್ಲರೂ ಹೋಗ್ತಾ ಇದ್ರು, ಬ್ರಾಹ್ಮಣರು ಹೋಗ್ತಾ ಇದ್ರು, ಕ್ಷತ್ರಿಯರು ಹೋಗ್ತಾ ಇದ್ರು. ಆದರೆ ಅವ್ರ ಗುಣ, ಅವ್ರ ಕೆಲಸ, ಅವರ ಇಂಟ್ರೆಸ್ಟ್ ನೋಡಿಕೊಂಡು ಗುರುಗಳು ಅವರಿಗೆ ವಿದ್ಯೆಯನ್ನು ಕಲಿಸ್ತಾ ಇದ್ರು. ಆಗ ಅವನು ಬ್ರಾಹ್ಮಣ ಅನ್ನಿಸ್ಕೊಳ್ತಾ ಇದ್ದ, ಇಲ್ಲ ಕ್ಷತ್ರಿಯ ಅನ್ನಿಸ್ಕೊಳ್ತಾ ಇದ್ದ, ಆ ರೀತಿ ಇರ್ತಿತ್ತು. ಆದರೆ ಈಗೇನಾಗಿದೆ, ಹುಟ್ಟಿನಿಂದ ನಾವು ಈ ಜಾತಿ ಆ ಜಾತಿ ಅಂದ್ಕೊಂಡು ಹೋಗ್ತಾರೆ, ಅದು ಸರಿಯಲ್ಲ. ಈಗ ಗೊತ್ತಾಯ್ತಲ್ವ, 4 ಆಶ್ರಮಗಳು, 4 ಗುಣಗಳಿಂದ ಕೂಡಿರುವಂಥ ಸಾಮಾಜಿಕ ಕ್ರಮಗಳು. ಅಂದರೆ
ವರ್ಣಗಳು ಅಂತ ನಾವು ಅದನ್ನು ಹೇಳ್ತೀವಿ. ಸೊ ಈ ರೀತಿ ಇದೆ. ಈ ಒಂದು ಸಾಮಾಜಿಕ ಕ್ರಮಗಳನ್ನು ಕರ್ಮ ಮತ್ತು ಗುಣದ ವಿವಿಧ ಶ್ರೇಣಿಗಳಿಗೆ ಅನುಸಾರವಾಗಿ, ಅಂದರೆ ಯಾರು ಯಾರು ಅನ್ನೋದು ಅವರ ಕರ್ಮದಿಂದ ಅವರ ಗುಣದಿಂದ ಅದು ಡಿಸೈಡ್ ಆಗುತ್ತೆ. ಇದನ್ನು ಭಗವದ್ಗೀತೆಯಲ್ಲಿ ವರ್ಣನೆ ಮಾಡಿದ್ದಾನೆ. ಆದರೆ ಈಗ ಜವಾಬ್ದಾರಿನೇ ಇಲ್ಲದೆ ಇರುವಂಥ ರಾಜರ ರಕ್ಷಣೆ ಇಲ್ಲದೆ ಏನಾಗಿದೆ, ಸಾಮಾಜಿಕವಾದ ಒಂದು ಕ್ರಮ ಆಗಿರ್ಬೋದು, ಆಧ್ಯಾತ್ಮಿಕ ಕ್ರಮ ಆಗಿರ್ಬೋದು, ಅದರ ಪದ್ಧತಿ ಇಲ್ಲಿ ಆನುವಂಶಿಕ ಜಾತಿ ಪದ್ಧತಿ ಆಗಿದೆ. ಅಂದರೆ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟುಬಿಟ್ಟಿದ್ದೀನಿ ಅಂದರೆ ಅವನು ಬ್ರಾಹ್ಮಣ ಮನೆಯಲ್ಲಿ ವೈಶ್ಯನಾಗಿ ಹುಟ್ಟಿರ್ತಾನವನು, ಅಥವಾ ಕ್ಷತ್ರಿಯನಾಗಿ ಇರುತ್ತೆ ಅವನ ಒಂದು ನಡವಳಿಕೆ. ಆದರೂ ಕೂಡ ಜಾತಿ ಪದ್ಧತಿ ಅನ್ನೋದು ಬಂದಿದೆ. ಇದು ನಿಜವಾಗಿರುವಂಥ ಪದ್ಧತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾನವ ಸಮಾಜವೆಂದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಕಡೆಗೆ ಪ್ರಗತಿಗೊಳ್ಳುವ ಸಮಾಜವಾಗಿದೆ. ಅತ್ಯಂತ ಪ್ರಗತಿಗೊಂಡ ಮಾನವ ಸಮಾಜವು ಆರ್ಯ ಎಂದು ಪ್ರಸಿದ್ಧವಾಗಿತ್ತು. ಆರ್ಯ ಎಂಬುದು ಪ್ರಗತಿಪರರಾದವರನ್ನು ಸೂಚಿಸುತ್ತದೆ. ಆದುದರಿಂದ ಯಾವ ಸಮಾಜ ಮುನ್ನಡೆಯುವ ಎಂಬುದು ಪ್ರಶ್ನೆಯಾಗಿದೆ. ಪ್ರಗತಿ ಎಂದರೆ ಅನಾವಶ್ಯಕವಾಗಿ ಭೌತಿಕ ಅವಶ್ಯಗಳನ್ನು ಸೃಷ್ಟಿಸುವುದಲ್ಲ ಮತ್ತು ಪೊಳ್ಳಾದ ಭೌತಿಕ ಸೌಕರ್ಯಗಳನ್ನು ಅತಿಯಾಗಿ ಹೆಚ್ಚಿಸಿಕೊಳ್ಳುವುದರಲ್ಲಿ ಮಾನವ ಶಕ್ತಿಯನ್ನು ವ್ಯರ್ಥಪಡಿಸುವುದಲ್ಲ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಕಡೆಗೆ ಆಗುವ ಪ್ರಗತಿಯೇ ನಿಜವಾದ ಪ್ರಗತಿಯಾಗಿರುತ್ತದೆ ಮತ್ತು ಈ ಉದ್ದೇಶದಿಂದ ಪ್ರವೃತ್ತವಾದ ಸಮಾಜ ವರ್ತನೆಯನ್ನು ಆರ್ಯ ನಾಗರಿಕತೆ ಎಂದು ತಿಳಿಯಲಾಗಿದ್ದಿತು. ಕರ್ದಮ ಮುನಿಯೇ ಉದಾಹರಣೆಯಾಗಿರುವ ಬುದ್ಧಿಶಾಲಿ ಜನರಾದ ಬ್ರಾಹ್ಮಣರು ಆಧ್ಯಾತ್ಮಿಕ ಉನ್ನತಿಯಲ್ಲಿ ನಿರತರಾಗಿದ್ದರು. ಅಂದರೆ ಅರ್ಥ ಏನು ಇಲ್ಲಿ? ಮನುಷ್ಯ ಸಮಾಜ, ಇಲ್ಲಿ ಪ್ರಾಣಿಗಳ ಬಗ್ಗೆ ಹೇಳ್ತಾ ಇಲ್ಲ, ಮನುಷ್ಯರ ಬಗ್ಗೆ ಹೇಳ್ತಾ ಇರೋದು. ಮನುಷ್ಯ ಸಮಾಜ ಅಂತಂದರೆ ಏನು? ಆಧ್ಯಾತ್ಮಿಕದಲ್ಲಿ ನಾವು ಮುಂದೆ ಹೋಗಬೇಕು, ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು ಅನ್ನೋ ಕಡೆ ಮುಂದಕ್ಕೆ ಹೋಗಬೇಕು. ಅದು ಅವರು ಯಾವುದೇ ಆಶ್ರಮದಲ್ಲಿ ಇರಲಿ, ಯಾವುದೇ ವರ್ಣದಲ್ಲಿರಲಿ, ಅದರ ಮೇನ್ ಗುರಿ ತಾನು ಯಾವುದರಲ್ಲಿ ಇದೀನೋ ಅದರಲ್ಲೇ ಸಾಧನೆ ಮಾಡ್ತಾ ನಾನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಕಡೆ ಮುಂದುವರಿತಾ ಹೋಗಬೇಕು. ಅಂತ ಒಂದು ಸಮಾಜ ಮಾನವ ಸಮಾಜ. ಆಯಿತಾ? ಈಗ ಅತಿಯಾಗಿ ಅವರು ಪ್ರಗತಿಯನ್ನು ಮಾಡ್ತಾ ಹೋದಾಗ ಅಂಥ ಸಮಾಜವನ್ನು ಏನಂತ ಕರೀತಾರೆ? ಆರ್ಯರು ಅಂತ ಕರೀತಾರೆ. ಆರ್ಯ ಅಂತಂದರೆ ಪ್ರಗತಿಪರರ ಆಗಿರೋರು ಅಂತ ಅರ್ಥ. ಅದಕ್ಕೋಸ್ಕರನೇ ಯಾವ ಸಮಾಜ ಮುನ್ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇವಾಗ ಪ್ರಶ್ನೆ. ಅಂದರೆ ಏನು? ಪ್ರಗತಿ ಅಂತಂದರೆ ನಾವೇನು ಅಂದ್ಕೊಂಡಿದ್ದೀವಿ? ಈಗ ನಮಗೆ ಗೊತ್ತಾಗಿರೋ ಪ್ರಕಾರ, ಇಲ್ಲಿ ತಿಳಿಸ್ತಾ ಇರೋ ಪ್ರಕಾರ ಪ್ರಗತಿ ಅಂತಂದರೆ ಆಧ್ಯಾತ್ಮಿಕವಾಗಿ ನಾವು ಮುಂದುವರೆದಿರೋದನ್ನ ಪ್ರಗತಿ ಅಂತ ಹೇಳೋದು. ಆದರೆ ಇಲ್ಲೇನಾಗಿದೆ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ಭೌತಿಕ ಅವಶ್ಯಕತೆಗಳಿರುತ್ತಲ್ಲ, ಅದನ್ನು ಹೆಚ್ಚಾಗಿ ಯಾರು ಸೃಷ್ಟಿ ಮಾಡ್ತಾರೋ ಅಥವಾ ಯಾರು ಅದನ್ನು ಹೆಚ್ಚೆಚ್ಚು ಮಾಡ್ಕೊಂಡು ಹೋಗ್ತಾರೋ, ಈ ಒಂದು ಭೌತಿಕ ಸೌಕರ್ಯಗಳು, ಅದನ್ನು ನಾವು ನಿಜವಾಗ್ಲೂ ಮುನ್ನಡೆಯೋದು ಅಂತ ಅಂದ್ಕೊಂಡಿದ್ವಿ. ಅಂದರೆ ಆರ್ಥಿಕವಾಗಿ ಮತ್ತು ಭೌತಿಕ ಒಂದು ಅವಶ್ಯಕತೆಗಳು ಏನಿದೆಯೋ ನಮಗೆ, ವಸ್ತುಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ಏನೇನಿದೆಯೋ ಅದನ್ನು ಹೆಚ್ಚು ಯಾರು ಮಾಡ್ಕೊಂಡಿರ್ತಾರೋ ಅವರು ಮುಂದುವರೆದಿರೋರು ಅಂತ ಅಂದ್ಕೊಂಡು ಹೋಗ್ತೀವಿ. ಆದರೆ ನಿಜವಾಗ್ಲೂ ಆ ರೀತಿ ಅಲ್ಲ. ಆಧ್ಯಾತ್ಮಿಕವಾಗಿ ನಾವು ಮುಂದುವರೆದಿದ್ರೆ ಅದು ನಿಜವಾದ ಪ್ರಗತಿ ಅಂತ ಅನ್ನಿಸ್ಕೊಳ್ಳೋದು, ಅದನ್ನು ನಾವು ಪ್ರಗತಿ ಅಂತ ಹೇಳೋದು. ಮತ್ತು ಈ ರೀತಿ ಯಾರು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಕಡೆಗೆ ಪ್ರವೃತ್ತರಾಗಿ ಆ ಸಮಾಜವನ್ನು ನೋಡಿದಾಗ ಇವರು ಆಧ್ಯಾತ್ಮಿಕದ ಕಡೆ ಮುಂದುವರಿತಾ ಇದ್ದಾರಪ್ಪ ಅಂತಂದಾಗ ಆ ಸಮಾಜ ವರ್ತನೆಯನ್ನು ನೋಡಿ ಆರ್ಯ ಸಮಾಜ ಅಥವಾ ಆರ್ಯ ನಾಗರಿಕತೆ ಅಂತ ಹೇಳ್ತಾ ಇದ್ರು. ಆರ್ಯರು ಅಂತ ನಾವು ಕೇಳಿದ್ದೀವಿ ಹಿಂದೆ ಸಮಾಜ ಓದಬೇಕಾದ್ರೆ ಅಲ್ವಾ, ಸೋಷಿಯಲ್ ಓದಬೇಕಾದ್ರೆ ಅದರಲ್ಲಿ ಆರ್ಯರು ಅಂದರೆ ಏನು, ಆರ್ಯರು ಅನಾರ್ಯರು ಅಂತೆಲ್ಲ ಹೇಳ್ತು. ಅಂದರೆ ತಿಳುವಳಿಕೆ ಇರುವಂಥವ್ರು, ಆಧ್ಯಾತ್ಮಿಕದ ಕಡೆಗೆ ಹೋಗ್ತಾ ಇರೋದು, ಅದರಲ್ಲಿ ಪ್ರಗತಿಯನ್ನು ಪಡೆದಿರುವಂಥವ್ರನ್ನ ನಿಜವಾಗ್ಲೂ ಪ್ರಗತಿಯನ್ನು ಪಡೆದಿರುವಂಥವ್ರು ಅಥವಾ ಅದು ಆರ್ಯ ನಾಗರಿಕತೆ ಇರುವಂಥವ್ರು ಅಂತೆಲ್ಲ ಹೇಳ್ತಾ ಇದ್ದಿದ್ದನ್ನು ನಾವು ಕೇಳಿದ್ದೀವಲ್ವಾ. ಅದು ನಿಜವಾದ ಒಂದು ಪ್ರಗತಿ ಅಂತಂದರೆ. ಬರೀ ನಾವು ಈ ಐಹಿಕ ಪ್ರಪಂಚದಲ್ಲಿರುವಂಥ ವಸ್ತುಗಳನ್ನು ಹೆಚ್ಚು ಮಾಡಿಕೊಂಡು, ಈಗ ಮನೆ ನೋಡಿದಾಗ್ಲೂ ಅಷ್ಟೇ, ದೊಡ್ಡ ಮನೆ ಕಟ್ಬಿಟ್ಟು ಅದರಲ್ಲಿ ಏನೇನು ಫೆಸಿಲಿಟಿ ಬೇಕೋ ಅದೆಲ್ಲ ಇಟ್ಬಿಟ್ರೆ ಅವರು ಸಾಹುಕಾರು, ಅಂದರೆ ಅವರು ಮುಂದುವರೆದಿದ್ದಾರಪ್ಪ, ಅವರು ನಿಜವಾಗ್ಲೂ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ಅಂತ ಹೇಳೋದಲ್ಲ. ಅವರು ಬುದ್ಧಿಮಟ್ಟ ಅಂದರೆ ಆಧ್ಯಾತ್ಮಿಕವಾಗಿ ಅವರು ಎಷ್ಟು ಮುಂದುವರೆದಿದ್ದಾರೋ ಅದು ನಿಜವಾಗ್ಲೂ ಮುಂದುವರಿಕೆ ಅಂತ ಹೇಳೋದು. ಯಾಕಂದರೆ ಈ ಮನುಷ್ಯ ಸಮಾಜ ಅಂತಿರೋದು ನಾವು ಆಧ್ಯಾತ್ಮಿಕವಾಗಿ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದಕ್ಕೆ ಹೊರತು ಇಲ್ಲಿರುವಂತಹ ವಸ್ತುಗಳನ್ನು
ಮತ್ತು ಆಸ್ತಿ ಅಂತಸ್ತನ್ನು ಶೇಖರಣೆ ಮಾಡೋದಕ್ಕೋಸ್ಕರ ಇರುವಂಥದ್ದಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಯಿತಾ? ಮುಂದುವರೆದಿದ್ದಾರಪ್ಪ, ಅವರು ತುಂಬ ಚೆನ್ನಾಗಿದ್ದಾರೆ, ತುಂಬ ಬುದ್ಧಿವಂತರು, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಅಂದಿದ ತಕ್ಷಣ ನಮಗೆ ಬರುವಂಥದ್ದು, ಓ ಆಸ್ತಿ ಇದೆಯಾ, ಅಥವಾ ಹೆಸರು ಮಾಡಿದಾರಾ, ಅಥವಾ ನೇಮ್ ಫೇಮ್ ಅಂತೆಲ್ಲ ಹೇಳ್ತೀವಲ್ವ, ಆ ರೀತಿ ಮುಂದುವರಿಯೋದಲ್ಲ. ಅವರಲ್ಲಿ ಆಧ್ಯಾತ್ಮಿಕ ಜ್ಞಾನ ಎಷ್ಟಿದೆ, ತಿಳುವಳಿಕೆ ಎಷ್ಟಿದೆ, ಅವ್ರು ಏನು ಸಾಧನೆ ಮಾಡಿದ್ದಾರೆ, ಎಷ್ಟು ಮುಂದುವರೆದಿದ್ದಾರೆ, ಅವ್ರನ್ನ ನೋಡಿದಾಗಲೇ, ಈಗ ಹಿಂದೆ ನಾವು ಕರ್ದಮ ಮಹರ್ಷಿಗಳ ಒಂದು ಮುಖವನ್ನು ನೋಡಿದ ತಕ್ಷಣ ಹೇಗೆ ಅವರ ಶರೀರದಿಂದ ಕಾಂತಿ ಹೊಮ್ತಾ ಇರುತ್ತೆ, ಆ ತೇಜಸ್ ಇದೆಯಲ್ಲ, ಅದರಿಂದ ಇವರು ಮುಂದುವರೆದಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಆಧ್ಯಾತ್ಮಿಕವಾಗಿ ಮುಂದುವರಿಯೋದು ನಿಜವಾಗ್ಲೂ ಮನುಷ್ಯನ ಮುಂದುವರಿಕೆ ಅಂತ ಅರ್ಥ ಆಗೋದೇ ಹೊರತು ಭೌತಿಕವಾಗಿ ಮುಂದುವರಿಯುವಂಥದ್ದನ್ನು ಮುಂದುವರಿಯೋದು ಅಂತ ಹೇಳಲ್ಲ. ಅವನು ಇನ್ನಷ್ಟು ಅದರಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ ಅಂತ ಹೇಳೋದು. ಆಯಿತಾ? ಇಲ್ಲಿ ನಾವು ಏನು ಇವಾಗ ಈ ಕಲಿಯುಗದಲ್ಲಿ ಥಿಂಕ್ ಮಾಡ್ತೀವೋ ಅದಕ್ಕೆ ಜಸ್ಟ್ ಆಪೋಸಿಟ್ ಆಗಿರತ್ತೆ. ಆಯಿತಾ? ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದು ನಿಜವಾಗ್ಲೂ. ಈಗ ಆಧ್ಯಾತ್ಮಿಕದಲ್ಲಿ ಮುಂದುವರೆದವ್ರನ್ನ ಹುಚ್ಚ ಅಂತ ಕರೀತಾರೆ. ಅವನಿಗೆ ಮಾಡೋ ಕೆಲಸ ಇಲ್ಲ, ಸುಮ್ಮನೆ ಸಮಯ ವೇಸ್ಟ್ ಮಾಡ್ತಾ ಇದ್ದಾನೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಳ್ತಾರಲ್ವ. ಅದು ನಿಜವಾಗ್ಲೂ ಮನುಷ್ಯ ಜೀವನದ ಉದ್ದೇಶ ಅಲ್ವೇ ಇಲ್ಲ. ಅದರಲ್ಲಿ ಅವನು ಪ್ರಗತಿಯನ್ನು ಕಾಣ್ತಾ ಇದ್ದಾನೆ ಅಂತಂದರೆ ನಿಜವಾದ ಪ್ರಗತಿ ಅದು ಆಗಿರತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ರೀತಿ ಈ ಉದ್ದೇಶದಿಂದ ಪ್ರವೃತ್ತರಾಗಿರುವಂಥ ಸಮಾಜದ ವರ್ತನೆಯನ್ನು ಆರ್ಯ ನಾಗರಿಕತೆ ಅಂತ ಹೇಳೋದು. ಸೊ ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.